ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೈಸ್ ಕಿಚನ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಚಪಾತಿ ಪಿಜ್ಜಾ ಟ್ರೈ ಮಾಡೋಣವಾ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇರಬೇಕು. ಹಾಗಾಗಿ ಈ ಚಪಾತಿ ಪಿಜ್ಜಾ ಟ್ರೈ ಮಾಡಿ. ಮನೇಲಿ ಚಪಾತಿ ಮಾಡಿ ಜಾಸ್ತಿ ಉಳಿದೋಗಿದ್ರೆ ಈ ಚಪಾತಿ ಪಿಜ್ಜಾ ಟ್ರೈ ಮಾಡಿ. ವೆರಿ ಈಸಿ ಫ್ರೆಂಡ್ಸ್ ಆ್ಯಂಡ್ ಟೇಸ್ಟಿ ಕೂಡ ಆ್ಯಂಡ್ ಹೆಲ್ದಿ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಡಿ, ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗಿದ ಮೇಲೆ ಚಪಾತಿ ಹಾಕ್ಕೊಂಡು ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಹಾಗೆ ಫ್ಲಿಪ್ ಓವರ್ ಮಾಡ್ಕೊಳ್ಳಿ. ಫ್ಲಿಪ್ ಓವರ್ ಮಾಡಿದ್ಮೇಲೆ ಅದ್ರ ಮೇಲೆ ಚೀಸ್ ಸ್ಲೈಸಸ್ನ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚೀಸ್ ಸ್ಲೈಸಸ್ ಈ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ಎಲ್ಲ ಫುಲ್ ಚಪಾತಿ ಕವರ್ ಆಗೋ ಥರ ಫ್ರೆಶ್ ಚೀಸ್ ಸ್ಲೈಸ್ ತೊಗೊಳ್ಳಿ. ಈಗ ಈ ರೀತಿ ಎಲ್ಲ ಜೋಡಿಸಾದ್ಮೇಲೆ ಮತ್ತೆ ಒಂದು ಚಪಾತಿನ ಅದ್ರ ಮೇಲೆ ನೀಟಾಗಿ ಕವರ್ ಮಾಡ್ಕೊಳ್ಳಿ. ರಾತ್ರಿ ಉಳಿದಿರೋಂಥ ಚಪಾತಿಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಹೊಸದಾಗಿ ಚಪಾತಿ ಮಾಡಿಕೊಂಡು ಕೂಡ ಟ್ರೈ ಮಾಡ್ಬೋದು. ಈಗಿದ್ದು ಒಂದು ಮೇಲೆ ತುಪ್ಪ ಹಾಕಿದ್ಮೇಲೆ ಪಿಜ್ಜಾ ಸಾಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಚಪಾತಿನ ನಾವು ಪಿಜ್ಜಾ ಬೇಸಾಗಿ ಯೂಸ್ ಮಾಡ್ಕೋಬೋದು. ಪಿಜ್ಜಾ ಸಾಸ್ನ ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಚೀಸ್ ತುರಿದಿರೋದನ್ನ ಮೇಲೆ ನೀಟಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಅವಾಗ ಟೇಸ್ಟು ಸೂಪರಾಗಿರುತ್ತೆ. ಈಗ ಕ್ಯೂಬ್ಸಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ನೀಟಾಗಿ ಈ ಥರ ಜೋಡಿಸ್ಕೊಳ್ಳಿ. ಹಾಗೆಯೇ ಕ್ಯಾಪ್ಸಿಕಮ್ಮು ಅಷ್ಟೇ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದನ್ನು ಈ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ಮನೇಲಿ ಏನೇನು ತರಕಾರಿ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಪನ್ನೀರ್ ಹಾಕ್ಕೊಳ್ಳಿ. ವೆರಿ ಹೆಲ್ದಿಯಾಗಿರುತ್ತೆ. ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಪನ್ನೀರಲ್ಲಿ. ಪನ್ನೀರ್ ತಿನ್ನಲ್ಲ ಅಂತ ಮಕ್ಕಳು ಆಟ ಮಾಡ್ತಿದ್ರೆ ಈ ಥರ ಪಿಜ್ಜಾ ಮಾಡ್ಕೊಳ್ಳಿ. ಈಸಿಯಾಗಿ ಪನ್ನೀರ್ ತಿಂತಾರೆ. ಹಾಗೆ ಸ್ವೀಟ್ ಕಾರ್ನು ಕೂಡ ಇದ್ರ ಮೇಲೆ ಟಾಪಿಂಗ್ ಮಾಡ್ಕೊಳ್ಳಿ. ಟಾಪಿಂಗ್ಸಾಗಿ ಯೂಸ್ ಮಾಡ್ಕೊಳ್ಳಿ. ಮನೇಲಿ ಏನೇನು ಅವೈಲೇಬಲ್ ಇದೆಯೋ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ. ನಿಮ್ಗೆ ಯಾವತ್ತು ವೆಜಿಟೇಬಲ್ ಇಷ್ಟ ಆಗುತ್ತೆ, ಮನೇಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನೇ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹೊರಗೇನೋ ಸ್ಪ್ರೆಡ್ ಮಾಡ್ಕೊಳ್ಳಿ, ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ನೂ ಅಷ್ಟೇ ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಪಿಜ್ಜಾ ಮೇಲೆಲ್ಲ. ಈಗ ಇದಕ್ಕೆ ಮತ್ತೆ ಚೀಸ್ನ ನೀಟಾಗಿ ಗ್ರೇಟ್ ಮಾಡ್ಕೊಳ್ಳಿ. ಎಲ್ಲ ಸೈಡು ನೀಟಾಗಿ ಸ್ಪ್ರೆಡ್ ಆಗೋ ಥರ ಗ್ರೇಟ್ ಮಾಡ್ಕೊಳ್ಳಿ ಚೀಸ್ನ. ಚೀಸ್ ಎಲ್ಲ ಗ್ರೇಟ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಚೀಸ್ ಮೆಲ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ. ಫ್ಲೇಮ್ ಲೋನೇ ಇರಬೇಕು ಫ್ರೆಂಡ್ಸ್. ನೋಡಿ ಈಗ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ನಮ್ಮ ಪಿಜ್ಜಾ ಕೂಡ ರೆಡಿಯಾಗಿದೆ, ಚಪಾತಿ ಪಿಜ್ಜಾ. ಸಮ್ಮರಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡ್ತಾ ಇರಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗೆಲ್ಲ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ನೀಟಾಗಿ ಕುಕ್ ಆಗಿದೆ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ. ಸಾಸ್ ಜೊತೆ ಟ್ರೈ ಮಾಡೋಣವಾ, ಟೊಮೊಟೊ ಸಾಸ್ ಜೊತೆ. ಈ ಥರ ನೀವು ಮನೇಲೇ ಮಾಡ್ತಾಯಿದ್ರೆ ಫ್ರೆಂಡ್ಸ್, ಹೊರಗಡೆ ತಿನ್ನೋಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಟ್ರೈ ಮಾಡ್ತಿರ್ತೀರಾ. ಟೇಸ್ಟಿಯಾಗಿದೆ ನೋಡೋಣವಾ. ರಿಯಲಿ ಫ್ರೆಂಡ್ಸ್ ಸೂಪರಾಗಿದೆ. ನೀವು ಒಂದ್ಸಲಿ ಮನೇಲಿ ಈ ಚಪಾತಿ ಪಿಜ್ಜಾನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.